ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶೋಭಾ ಧನಂಜಯ. ನಮ್ಮ ಶೋಧ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ. ನಮ್ಮ ತೋಟದಲ್ಲಿ ಇವತ್ತು ಈ ಹಣ್ಣು ಒಂದು ವಿಶೇಷವಾದ ಹಣ್ಣು. ಇದ್ರ ಬಗ್ಗೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹಣ್ಣು ಯಾವುದು ಅಂತ ಕೆಲವ್ರಿಗೆ ಗೊತ್ತಿರ್ಬೋದೇನೋ, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ನಿಮಗೆ ಗೊತ್ತಿರೋರು ಈ ಹಣ್ಣು ಯಾವುದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಅಂಜೂರದ ಹಣ್ಣು ಅಂತೀವಿ. ಅಂಜೂರದ ಹಣ್ಣು ಅಂತ ಕರಿತೀವಿ ಈ ಹಣ್ಣನ್ನು. ಇದು ಡ್ರೈ ಫ್ರೂಟ್ಸಲ್ಲಿ ಜಾಸ್ತಿ ಬಳಸ್ತೀವಿ. ಡ್ರೈ ಫ್ರೂಟ್ಸಲ್ಲಿ ಇದನ್ನು ಒಣಗಿಸಿ ರೌಂಡ್ ಮಾಡಿ ಡ್ರೈ ಫ್ರೂಟ್ಸಲ್ಲಿ ಮಾರ್ತಾರೆ. ಈ ಹಣ್ಣು ನಮ್ಮ ತೋಟದಲ್ಲಿ ಇರೋದ್ರಿಂದ ಇದು ಹಸಿ ಹಣ್ಣನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಹಣ್ಣು ಹೇಗಿದೆ ಅಂದರೆ ನೋಡ್ತಾ ಇರ್ಬೋದು, ಗೊಂಚುಲು ಬಿಟ್ಟಿದೆ. ಬುಡದಲ್ಲಂತೂ ತುಂಬ ಬಿಟ್ಟಿದೆ. ಈ ಮರ ಪೂರ್ತಿ ಹರಡ್ಕೊಂಡಿದೆ ಎಲ್ಲ ಕಡೆ. ಇವಾಗ ಮೇಲ್ಗಡೆ ಎಲ್ಲ ಇವಾಗ ಬಿಡ್ತಾ ಇದೆ. ಬುಡದಲ್ಲಂತೂ ತುಂಬ ಬಿಟ್ಟಿತ್ತು. ನಾವು ಸ್ವಲ್ಪ ಈಗ ಅದನ್ನು ಲೂಸ್ ಮಾಡಿ ಓಪನ್ ಮಾಡಿದ್ದೀವಿ. ಇವಾಗ ಹಣ್ಣಾಗ್ತಾ ಇದೆ. ಇದು ತುಂಬ ದಿನ ಆಯಿತು ಬಿಟ್ಟು. ನೋಡಿ, ಈ ಹಣ್ಣಾಗಿ ಈ ಥರ ರೆಡ್ ಕಲರ್ ಆಗುತ್ತೆ. ಒಳಗಡೆ ಪಿಂಕ್ ಬರುತ್ತೆ. ಇನ್ನೂ ಹಣ್ಣಾದರೆ ರೆಡ್ ಆಗುತ್ತೆ. ತಿನ್ನೋಕೆ ತುಂಬ ಸ್ವೀಟಾಗಿದೆ. ಇದು ಹತ್ತಿ ಹಣ್ಣಿನ ಜಾತಿಲೇ ಇದೆ. ಒಳಗಡೆ ನೀವು ಬೀಜ ನೋಡ್ಬೋದು. ಹತ್ತಿ ಹಣ್ಣು ಹೇಗಿರುತ್ತೆ ಅದೇ ಜಾತಿಲಿ ಈ ಹಣ್ಣು ಇದೆ. ಇದನ್ನು ನೋಡಿ ಹೇಗೆ ತಿನ್ಬೋದು ಅಂತ. ಇದನ್ನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ತೆಗೆದು ಹಿಂಗೆ ಇದನ್ನು ತಿನ್ಬೋದು. ತುಂಬ ಸ್ವೀಟಾಗಿದೆ ಈ ಹಣ್ಣು. ಆಮೇಲೆ ಮಾರ್ಕೆಟಲ್ಲಿ ಇದ್ರ ಪ್ರೈಸ್ ಹೆಂಗಿದೆ ಅಂದರೆ, ಹಣ್ಣಿಗೆ KGಗೆ 150 ರೂಪಾಯಿ ಅಥವಾ 200 ರೂಪಾಯಿ ಹಂಗಿರುತ್ತೆ. ಡ್ರೈ ಫ್ರೂಟ್ಸ್ಗೆ ಇದು 100 ಗ್ರಾಮ್ಗೆ 200 ರೂಪಾಯಿ 250 ರೂಪಾಯಿ ಆ ಥರ ಇದೆ. ಡ್ರೈ ಫ್ರೂಟ್ಸಲ್ಲಿ ನೀವು ತಿಂತಾ ಇರ್ಬೋದು ತಗೊಂಡು. ಡ್ರೈ ಫ್ರೂಟ್ಸ್ ತಿನ್ನೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು ಈ ಹಣ್ಣಲ್ಲಿ ಏನೆಲ್ಲ ಉಪಯೋಗಗಳಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನು ತಿನ್ನೋದ್ರಿಂದ ಶುಗರ್ ಲೆವೆಲು, ಬ್ಲಡ್ ಶುಗರ್ ಇರುತ್ತಲ್ಲ ಅವ್ರಿಗೆ ಕಡಿಮೆ ಆಗುತ್ತೆ. ಶುಗರ್ ಕಡಿಮೆ ಆಗುತ್ತೆ. BP ಕಡಿಮೆ ಆಗುತ್ತೆ. ಮತ್ತು ರಕ್ತದಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಮತ್ತು ಮಲಬದ್ಧತೆ ಸಮಸ್ಯೆ ಇರೋರು ಈ ಹಣ್ಣನ್ನು ತಿಂತಾ ಬಂದರೆ ಇದರಲ್ಲಿರೋ ನಾರಿನಂಶ ಮಲಬದ್ಧತೆನ ಕಡಿಮೆ ಮಾಡುತ್ತೆ. ಮತ್ತು BP ಕಡಿಮೆ ಆಗುತ್ತೆ. ಗರ್ಭಿಣಿ ಸ್ತ್ರೀಯರು ಇದನ್ನು ತಿನ್ನೋದ್ರಿಂದ ಮಗುವಿಗೆ ಪೌಷ್ಟಿಕಾಂಶ ಜಾಸ್ತಿ ಸಿಗುತ್ತೆ. ಕೆಲವರು ತುಂಬ ತಿನ್ನೋದೇನು ಬೇಡ, ಡೈಲಿ 1-2 ಥರ ತಿನ್ಬೋದು ಡ್ರೈ ಫ್ರೂಟ್ಸಲ್ಲಿ ಬಳಸ್ಕೊಂಡು. ಮತ್ತು ಈ ಹಣ್ಣು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗದೇ ಇರ್ಬೋದು, ಸಿಗ್ಲೂಬೋದು. ನೀವೆಲ್ಲ ತೊಗೊಂಡು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ಎಲೆಗಳು ಎಷ್ಟು ದೊಡ್ಡದಾಗಿದೆ ಅಂದರೆ, ನಾವು ಫಂಕ್ಷನ್ಗಳಲ್ಲಿ ಎಲೆಗಳು ಕಟ್ಟಿ ಊಟ ಮಾಡ್ತಾರಲ್ಲ ಆ ಥರನೂ ಎಲೆ ಇದೆ. ನಮಗೆ ಎಮರ್ಜೆನ್ಸಿಗೆ ಬೇಕಂದರೆ ತಟ್ಟೆ ಇಲ್ಲ ಅಂದರೆ ಊಟನೂ ಕೂಡ ಮಾಡ್ಬೋದು. ಅಷ್ಟೊಂದು ಅಗಲ ಇದೆ. ಮತ್ತು ನಮ್ಮ ಚರ್ಮದ ಕಾಯಿಲೆಗಳೇನಾದರೂ ಇದ್ರೂ ಇದರಿಂದ ಕಡಿಮೆ ಆಗ್ತದೆ. ಜೀರ್ಣಕ್ರಿಯೆನೂ ಜಾಸ್ತಿ ಮಾಡ್ತದೆ. ಮತ್ತು ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಇದನ್ನು ತಿಂತಾ ಬಂದರೆ ವೆಯ್ಟ್ ಲಾಸು ಆಗುತ್ತೆ. ಇದರಿಂದ ಮೂಳೆಗಳ ಶಕ್ತಿನೂ ಜಾಸ್ತಿ ಆಗುತ್ತೆ. ಮೂಳೆಗಳು ಸ್ಟ್ರಾಂಗ್ ಆಗ್ತವೆ, ಬಲಿಷ್ಠ ಆಗ್ತವೆ. ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಈ ಹಣ್ಣು ತುಂಬ ಉಪಯೋಗವಾಗಿದೆ. ಇನ್ನು ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನೂ ಮಾಹಿತಿಗಳು ತುಂಬ ಇದರಿಂದ ಉಪಯೋಗ ಇದೆ. ಇದ್ರ ಬಗ್ಗೆ ಇನ್ನೂ ಕೆಲವು ಮಾಹಿತಿ ಗೊತ್ತಿರೋರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟು ಮಾಹಿತಿ ಗೊತ್ತು, ಯಾಕಂದರೆ ನಾವೇ ಹೊಸದಾಗಿ ಬೆಳೆಸಿರೋದ್ರಿಂದ ನಾನು ಇಷ್ಟೇ ಮಾಹಿತಿ ತಿಳ್ಕೊಂಡಿದ್ದೀನಿ. ಇನ್ನೂ ಕೆಲವ್ರಿಗೆ ಇನ್ನೂ ಗೊತ್ತಿರ್ಬೋದು. ಅವರು ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.